ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆಲೋಚನೆ ಮಾಡುವ ನಮಸ್ಕಾರಗಳು. ರೋಡ್ ಇದೆ, ಅಗಲವಾಗಿದೆ, ಗಿಡ ಬೆಳ್ಕೊಂಡಿದೆ. ಈ ಕಡೆ ಒಂದು ಭಾಗ, ಆ ಕಡೆ ಒಂದು ಭಾಗ, ಎರಡು ಕಡೆ ರೋಡ್ ಇದೆ ಸ್ನೇಹಿತರೆ. ನಿಮಗೆ ಇದು ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ನೋಡ್ತೀರಿ, ನಿಜವಲ್ಲೂ ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಮಣ್ಣು. ಲ್ಯಾಂಡ್ ಕೂಡ ನಿಮಗೆ ಅಷ್ಟೇ ಸೂಪರಾಗಿದೆ ಸ್ನೇಹಿತರೆ. ಇದು ನಿಮಗೆ ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು ನಿಮಗೆ 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ನಿಮಗಿದು 80 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಇದು ಬಂದು ನಿಮಗೆ 3 ಎಕರೆ 24 ಗುಂಟೆ ಸ್ನೇಹಿತರೆ. 3 ಎಕರೆ 24 ಗುಂಟೆ. ನಿಮಗೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ಯಾಕೆಂದರೆ ಇದರಲ್ಲಿ ಓಪನ್ ವೆಲ್ ಇದೆ, ಒಂದು ಬೋರ್ ಇದೆ, ಇವರು ಡ್ರಿಪ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ ಸ್ನೇಹಿತರೆ. ನಮ್ಗೆ ಇದರಲ್ಲಿ ವರ್ಕ್ ಕಡಿಮೆ. ಆಮೇಲೆ ನಿಮಗೆ ಇದ್ರ ಸುತ್ತ ಕೂಡ ನೋಡ್ಬೋದು ನೋಡಿ. ಈಗ ಓಪನ್ ವೆಲ್ ತೋರಿಸ್ತೀನಿ ನಿಮಗೀಗ ನೋಡ್ಬೋದು. ಈಗ ಆಯಿತಾ, ವಿಲೇಜಿಂದ ನಿಮಗಿದು 1 ಕಿಲೋಮೀಟ್ರ್ ಮಡ್ ರೋಡ್ ಇದೆ. ನಿಮಗೆ ಈ ಲ್ಯಾಂಡ್ಗೆ 2 ಕಡೆ ದಾರಿಯಿಂದ ಬರ್ಬೋದು ಸ್ನೇಹಿತರೆ. ನಾವು ಇದಕ್ಕೆ 2 ಕಡೆ ದಾರಿಯಿಂದ ಬರ್ಬೋದು ನಿಮಗೆ. ಆಮೇಲೆ ಇದು ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್, ತೋಟಗಳು ಮಾಡಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರೆ ನೋಡಿ. ನಮಗೆ ನಾನು ಸಾಮಾನ್ಯವಾಗಿ ಹೇಳ್ಕೊಳ್ಳೋದೇ ಇಷ್ಟು, ನಮಗೆ ರೋಡ್ ಗೌರ್ಮೆಂಟ್ ರೋಡ್ ಇದೆಯಾ ಅದು ಮುಖ್ಯ. ನೀರಾವರಿ ಚೆನ್ನಾಗಿದೆಯಾ, ಮಣ್ಣು ಚೆನ್ನಾಗಿದೆಯಾ, ವಾತಾವರಣ ಚೆನ್ನಾಗಿದೆಯಾ, ಪ್ರತಿಯೊಂದು ಕೂಡ ಇದರಲ್ಲಿ ನಮಗೆ ಸೂಪರ್ವಾಗಿದೆ. ಮಧ್ಯ ಇದೆ ನಮಗೆ ಸುತ್ತಮುತ್ತ ಎಲ್ಲ ಕೂಡ ರನ್ನಿಂಗ್ ಕಲ್ಟಿವೇಷನ್ಗಳೇ ನೋಡಿ. ಇದು ಸುತ್ತಮುತ್ತ ಲ್ಯಾಂಡು, ಇವರೇನು ಮಾಡಿಲ್ಲ. ಈ ಕಡೆ ಫ್ರಂಟು, ಹಿಂದುಗಡೆ ಜೋಳ ಹಾಕ್ಕೊಂಡಿದ್ದಾರೆ. ಇದ್ರ ಸುತ್ತ ನಿಮಗೆ ಇದು ಹಾಕಿದ್ದಾರೆ ಸರ್, ಅರಿಶಿನ ಹಾಕಿದ್ದಾರೆ. ಅರಿಶಿನ ಆಗಲಿ ಕಬ್ಬಾಗಲಿ ಇವುಗಳಿಗೆ ನಿಮಗೆ ಹೆಚ್ಚು ನೀರಾವರಿ ಇದ್ದರೆ ಸ್ನೇಹಿತರೆ ಅವೆಲ್ಲ. ನಾವು ಈ ಮಣ್ಣಲ್ಲಿ ನೀವು ಏನು ಬೆಳೆ ಬೆಳಿತೀರ ಎಲ್ಲ ಬೆಳೆ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ವಾತಾವರಣ ಅಷ್ಟೇ ಚೆನ್ನಾಗಿದೆ. ಸುತ್ತಮುತ್ತ ರನ್ನಿಂಗ್ ಕಲ್ಟಿವೇಷನ್ ಇರೋದ್ರಿಂದ ನಾವು ಒಳ್ಳೆ ಬೆಳೆಯನ್ನು ಬೆಳಿಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ನಾವು ಎಲ್ಲ ಕಡೆ ಪೊಲ್ಯೂಷನ್ ಇರ್ತೀವಿ. ಇಲ್ಲಿ ನಮ್ಗೆ ಯಾವುದೇ ರೀತಿಯಾದ ಪೊಲ್ಯೂಷನ್ ಪ್ರಾಬ್ಲಮ್ಗಳಿಲ್ಲ. ನಿಮಗೆ ಇದ್ರ ಪಕ್ಕ ಕೂಡ ಒಂದು ಮನೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಸಾಲಿಡಾಗಿದೆ. ನಮಗೆ ಈ ಕಡೆ ಗಿಡಗಳು ಮರೆಯಾಗಿದೆ ಅಷ್ಟೇ. ನಮ್ಗೆ ಆ ರೋಡಿಂದ ಒಂದೇ ಲ್ಯಾಂಡ್ ಅಷ್ಟೇ, ಅದು ಸೂಪರ್ವಾಗಿದೆ ಮಾತ್ರ ಮನೆ. ಇಲ್ಲೆಲ್ಲರೂ ತೋಟದಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ, ಒಳ್ಳೊಳ್ಳೆ ತೋಟ ಮಾಡಿದ್ದಾರೆ. ಆಮೇಲೆ ಈ ಪೊಲ್ಯೂಷನ್ ಬಗ್ಗೆ ಹೇಳ್ತಾಯಿದ್ದೆ ನೋಡಿ. ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿಯಾಗಿ ಮತ್ತೆ ಮಕ್ಳಿಗೆ ರಜೆಗಳು ಕೊಟ್ಟಿದ್ದಾರೆ. ನಮ್ಮ ಈ ಕಡೆ ಆ ಥರ ಆಗಬಾರ್ದು ಅಂತ ಹೇಳಿದ್ರೆ ನಾವು ಈ ಥರ ತೋಟಗಳಲ್ಲಿ ನಿಜವಲ್ಲೂ ಒಳ್ಳೆ, ನಾವು ಕೂಡ ಈ ಭೂಮಿಲಿ ಒಳ್ಳೆ ತೋಟ ಮಾಡ್ಕೊಂಡು ವಾತಾವರಣಕ್ಕೆ ತಕ್ಕಂತೆ ಒಳ್ಳೆ ಬೆಳೆಗಳನ್ನ ಬೆಳ್ಕೊಂಡು ನಾವು ಇಲ್ಲ ನಮಗೆ ಒಳ್ಳೆ ಹಣ್ಣುಗಳನ್ನ, ಯಾಕೆಂದರೆ ಪ್ರತಿಯೊಂದು ನಾನು ಹೇಳ್ತಾನೆ ಇದ್ದೀನಿ, ನಾವು ತಿನ್ನೋ ಬಾಳೆಹಣ್ಣು ಕೂಡ ಅವ್ರ ಕೆಮಿಕಲ್ ಅಜ್ಜಿ ಇದು ಮಾಡೋವಂಥದ್ದು ಸ್ನೇಹಿತರೆ. ಆಮೇಲೆ ಮನುಷ್ಯನ ಆರೋಗ್ಯ ಕೂಡ ಮೊದಲಷ್ಟು ಎಷ್ಟೋ ಜನಗಳಿಗೆ ಬೇಗ ಕಣ್ಣು ಕಾಣದೇ ಇರೋಂಥದ್ದು ಏನೇನೋ ಪ್ರಾಬ್ಲಮ್ಗಳು ಬೇಕಾದಷ್ಟು ಇದ್ದಾವೆ. ನಾವು ನಮ್ಮ ಜಮೀನಲ್ಲಿ ಆರಾಮಾಗಿ ಒಳ್ಳೆ ಬೆಳೆಗಳನ್ನ ಬೆಳ್ಕೊಂಡು ಒಳ್ಳೆ ಹಣ್ಣುಗಳನ್ನ ಬೆಳ್ಕೊಂಡು ತಿನ್ನೋದ್ರಿಂದ ನಿಜವಲ್ಲೂ ನಾವು ಸ್ವಲ್ಪ ಹೆಲ್ತಿಯಾಗಿರ್ತೀವಿ. ಅದರಲ್ಲಿ 2 ಮಾಡ್ತಾರೆ ಸ್ನೇಹಿತರೆ. ನೋಡಿ, ಪಕ್ಕದಲ್ಲಿ ಅರ್ಶಿನ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆಯಿತಾ, ನಾವು ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡ್ತೀನಿ ಅಂತ ಹೇಳಿದಾಗ ನಾವಿಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳೆದು ಒಳ್ಳೆ ಫಸಲು ಕೂಡ ತೆಗಿಬೋದು. ನಾವಿಲ್ಲಿ ಇಲ್ಲದೇ ಜಾಗದಲ್ಲಿ ಒಂದು ಮನೆ ಅಂತ ಕಟ್ಕೊಂಡ್ರೆ, ಫಾರ್ಮ್ ಹೌಸ್ ಕಟ್ಕೊಂಡ್ರೆ ನಾವು ಆರಾಮಾಗಿ ಇಲ್ಲಿ ನಾವು ವಾಸ ಮಾಡಿಕೊಂಡು ಇಲ್ಲಿ ವಾರದಲ್ಲಿ ನೀವು 2 ದಿನ ಇದ್ರೆ ಸಾಕಿದ್ರೆ ಜಾಗದಲ್ಲಿ ತಿರುಗಾಡಿಕೊಂಡು ಎಂಥರೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ. ನಮ್ಮ ಬೋನ್ಸ್ಗಳು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗ್ತವೆ. ಸುಮ್ಮನೆ ಜಮೀನು ಇದ್ಬಿಟ್ಟ ತಕ್ಷಣ ಸ್ಟ್ರಾಂಗ್ ಆಗಲ್ಲ ಸ್ನೇಹಿತರೆ.
ಜನಗಳ ಮೇಲೆ ಅದನ್ನು ಕೂಡ ಕ್ವಶನ್ ಮಾಡ್ತಾರೆ. ಬೋನ್ ಸ್ಟ್ರಾಂಗ್ ಆಗುತ್ತೆ ಯಾವ ಥರ ಅಂತ. ನಾವು ಇಲ್ಲಿ ತಿರುಗಾಡಿಕೊಂಡು ಇಲ್ಲಿ ಸ್ವಲ್ಪ ನಾವು ವರ್ಕ್ ಮಾಡಬೇಕು ಸ್ನೇಹಿತರೆ. ಆವಾಗ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತೆ. ನೀವು ಸುತ್ತಲಾರ ನೋಡ್ತಾ ಇದ್ದೀರಲ್ಲ ನೋಡಿ, ನಾನು ಎಲ್ಲ ಕೂಡ ನಿಮಗೆ ಇದನ್ನು ವಿಡಿಯೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಕೂಡ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ನಿಮ್ಮಂಥವ್ರ ಸಹಾಯದಿಂದ ಬೆಳೀಲಿಕ್ಕೆ ಮತ್ತು ನಾವು ಒಳ್ಳೊಳ್ಳೆ ಲ್ಯಾಂಡ್ ಹುಡುಕೋ ಅಂಥವ್ರಿಗೆ ತುಂಬ ಇದಾಗಿ ಸಿಗುತ್ತೆ. ಇವ್ರ ಪರೇಕರ್ 26 ಲ್ಯಾಕ್ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ರೈಟ್ ಹೇಳಿ ನಮ್ಬಿಡಿ 26 ಲಕ್ಷ ಹೇಳ್ತಾರೆ. ಸ್ವಲ್ಪ ಮೆಗಾಶಬಲ್ ಆಗುತ್ತೆ, ಜಾಸ್ತಿ ಆಗೋಲ್ಲ. ಇದರಲ್ಲಿ ಒಂದು ಸ್ವಲ್ಪ ಮೆಗಾಶಬಲ್ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.